ಕಾರ್ಲ ತಾಲೂಕುದ ಬೈಲೂರು ಮಾಣಿಕುಮೇರಿ ಕೌಡೂರು ಗ್ರಾಮಡ್ ಹೊಸಬೆಳಕು ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಹೊಸಬೆಳಕು ಆಶ್ರಮದ ಹೊಸ ಕಟ್ಟಡ ಲೋಕಾರ್ಪಣೆ ಉಂದ್ವೆ ಮೇ ಆಜಿ ಸೋಮವಾರದಾನಿ ಕಾಂಡೆ 10 ಗಂಟೆಗೆ ಉದ್ಘಾಟನೆ ಆಂಡ್ ಈ ಪೊರ್ಲ ಕಾರ್ಯಡು ವಿಕ್ರಮ್ ಹೆಗ್ಡೆ ಬಿ ಭೋಜನಾರಾಯಣ ಪೂಜಾರಿ ದಿವಾಕರ್ ಶೆಟ್ಟಿ ಕೊಡವೂರು ಕಮಲಾಕ್ಷ ಕಾಮತ್ ಕಾರ್ಕಳ ವಿಜೇಂದ್ರ ಕಿಣಿ ವಿನಯ ಚಂದ್ರ ತನುಲ ತರುಣ ಫೌಂಡರ್ ಹೊಸಬೆಳಕು ಆಶ್ರಮದ ಕುಲು ಭಾಗಿಯಾದಿದ್ದೇರ. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬಂಧು ಭಗಿನಿಯರೇ, ಪ್ರೀತಿಯ ಸ್ನೇಹಿತರೆ, ಇವತ್ತು ಬಹಳ ದೊಡ್ಡ ದಿನ, ಸುಂದರವಾದ ದಿನ, ಪರ್ವದಿನ, ಶುಭ ದಿನ, ಹೊಸ ಬೆಳಕಿನ ಲೋಕಾರ್ಪಣೆ. ಎಷ್ಟು ಸಂತೋಷವಾಗ್ತದೆ ಈ ಬಿಲ್ಡಿಂಗನ್ನು ನೋಡುವಾಗ. ಮೊದಲು ಮಾತನಾಡುವ ಮುಂಚೆ ನಾನು ಸಾಯಿಬಾಬರನ್ನು ಸ್ಮರಿಸಿ ಅವರ ಆಶೀರ್ವಾದವನ್ನು ಪಡೆದು ಮತ್ತೆ ಮಾತನಾಡುತ್ತೇನೆ. ಶಾಂತ ಚಿಂತನೆ, ಮಹಾಪ್ರಾರ್ಥನೆ, ಸಾಯಿನಾಥ ದಯಾಳನ, ದಯಾ ಸಿಂಧು ಕರುಣಾ ಸಾಗರ ಮೇ ಅಂದು ಶಾಶ್ವತ, ಜಾತಿ ಗೋತ್ರ ಕತೀತ ಸಿದ್ಧನೆ ಯೋಗಿರಾಜನೆ ಭಾವನ, ಪಾಯಿ ಪಾಹಿ ಸಂತರಸನೆ ಸಾಯಿನಾಥನೆ ವಂದನ, ಜ್ಞಾನ ಸೂರ್ಯನೆ ಜ್ಞಾನದಾತನೆ ಸಕಲ ಮಂಗಳದಾತನೆ, ಪರಮಹಂಸನೆ ಭಕ್ತ ವಂದನೆ ಶರಣಜನ ಪರಿಪಾಲಕ, ಸೃಷ್ಟಿಕರ್ತನೆ ಬ್ರಹ್ಮರೂಪಿಣೆ ವಿಷ್ಣು ರೂಪಿಣೆ ಶಾಶ್ವತ, ಮೂಲ ಜಗದ ಅದಕ್ಕೆ ಕಾರಣ ಶ್ರೀ ರಾಮಗೆ ವಾಸನೆ, ಎಲ್ಲ ತಿಳಿದವ ಸಕಲ ವಂದನೆ ಸಾಹಿನಾಥ ನಮಸ್ತುತೆ, ನೀವು ಇಲ್ಲದ ತಾಣವಂತೆ ಗುರಿಯ ಮೇಲಿನ ದೇವನೇ, ಕ್ಷಮಿಸು ದೇವನೇ ಎಲ್ಲ ತಪ್ಪನ್ನು ಬೇಡವೇ ನಾ ಸಂತಸ, ಪರಮ ಪುರುಷನೇ ಪಾಪ ದೂರನೇ ಕರುಣಿಸಲೇ ಸಂತಸ, ನೀವು ಗೋವು ಕರುವು ನಾನು ಪಾಲಿಸುವ ನೀ ನನ್ನನ್ನು, ನಿನ್ನ ಚರಣದಿ ಗಂಗೆ ಹರಿವರು ಒಪ್ಪಿಕೋ ನನ್ನ ತಪ್ಪನು, ಮಂಗಳಂ ಶ್ರೀ ಸಾಯಿನಾಥಗೆ ಮಂಗಳಂ ಜಗದೀಶಗೆ, ಅಷ್ಟಕವ ಪಠಿಸಿದವರಿಗೆ ಕಷ್ಟವಾದ ಶ್ರೀ ಗುರುನಾಥ. ಬಹಳ ರೀತಿಯ ಒಳ್ಳೆಯ ರೀತಿಯ ಕಟ್ಟಡ ನಿರ್ಮಾಣ ಆಗಿದೆ. ನಾನು ಮೊದಲು ಇಲ್ಲಿ ಕಾರ್ಯಕಾಲ ಮಂಡಳಿಯನ್ನು ಹೃದಯಾಂತರದಿಂದ ಅಭಿನಂದಿಸುತ್ತೇನೆ. ಇಲ್ಲಿಯ ಕಾರ್ಯಕ್ರಮ ಇನ್ನೂ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು. ಮನುಷ್ಯನ ಜೀವನದಲ್ಲಿ ದಾನ ಮತ್ತು ಸೇವೆ ಮಹತ್ತರ ಪಾತ್ರವನ್ನು ವಹಿಸ್ತದೆ. ನಾವು ಚೆನ್ನಾಗಿ ತಿಳಿಯಬೇಕು, ನಾವು ಮಾನವರು, ನಾವು ನಮ್ಮಿಂದ ಆದಷ್ಟು ಸಮಾಜ ಸೇವೆಯನ್ನು ಮಾಡಬೇಕು. ಇದು ಅತಿ ಅಗತ್ಯ. ಅವರು ಹೇಳ್ತಾರೆ, give with sympathy, empathy, generosity, magnanimity, faith and love. Remember, the joy, the delight, the happiness, the pleasure, the peace that we get in giving is incomparable. ಬೇರೆಯವರಿಗೆ ಕೊಡುವುದರೆ ಅದರಿಂದ ನಮಗೆ ಸಿಗುವಂತಹ ಶಾಂತಿ, ಸಂತೋಷ ಅಪಾರವಾದ. ಯಾವರಿಗೂ ಅಂತಹ ಸಂತೋಷ ಸಿಕ್ಕುವುದಿಲ್ಲ. ಬೇರೆಯವರಿಗೆ ಕೊಡುವುದನ್ನು ನಾವು ಕಲಿಯಬೇಕು. ನನಗೆ ಮತ್ತು ನಾವು ಸಣ್ಣದಿರುವಾಗ ನಮ್ಮ ತಾಯಿ ಯಾವಾಗ ಹೇಳ್ತಿದ್ರು, ನಾವು ಹೀಗೆ ಮಾಡಬೇಕು, ನಾವು ಕೊಡಬೇಕು ಯಾವಾಗ ಸಮಾಜಕ್ಕೆ. ಮನುಷ್ಯನ ಜೀವನದಲ್ಲಿ ಸಂಪಾದನೆ, ಸಂಗ್ರಹ, ವಿನಿಯೋಗ ಈ ಮೂರು ಸಾಹಿತ್ಯ ಪ್ರತಿಯೊಬ್ಬರು. ಸೊ ಇದು ಬಹಳ ಅಗತ್ಯವಾದಂಥದ್ದು. ಅದನ್ನು ಚೆನ್ನಾಗಿ ಕಲಿತು ನಾವು ತಿಳಿದುಕೊಳ್ಬೇಕಾಗಿದೆ. ನಮಗಾದಷ್ಟು ನಾವು ಮಾಡಬೇಕು ಈ ಸಮಾಜಕ್ಕೆ. ನಾವು ಸಣ್ಣದಿರುವಾಗಲೇ ದಾನದ ವಿಷಯವನ್ನು ಕಲಿತು ನಾವು ಸರ್ವಜ್ಞ ವಚನಗಳು